ತುಂಬ ಒಳ್ಳೆ ಸ್ನೇಹಿತರು. ಇಂಡಸ್ಟ್ರಿ ನಾನು ಬಂದಾಗಿಂದನೂ 2016ರಿಂದ ಆಲ್ಮೋಸ್ಟ್ ವಾರಕ್ಕೆ 4 ದಿನ 5 ದಿನ ಮೀಟ್ ಆಗ್ತಿದ್ವಿ. ಕಡೆಯಲ್ಲಿ ನಾನು ಲಾಸ್ಟ್ ಮಾತಾಡಿದ್ದು 19ನೇ ತಾರೀಕು. ಏನೋ ನಾನೇನೋ ಅನ್ಸ್ಕೊಳಕ್ಕೆ ಫೋನ್ ಮಾಡಿದೆ, ಇದು ಮಾಡೋದು, ಫೋಟೋಗಳು ಕಳಿಸಿ ಕೊಲಂಬೋ ತೆಗೆದು ಅಂತ. ಕೊಲಂಬೋ ಟ್ರಿಪ್ ಹೋಗಿದ್ವಿ ಸಿನಿಮಾ ಸೆಲೆಬ್ರೇಷನ್. ಇಲ್ಲ ತುಂಬ ಕಡಿಮೆ ಜನ ಸಿನಿಮಾ ಗೆಲ್ಲಿ ಅಂತ ಮನ್ಸಾರ ಬಯಸೋ ಒಂದು ನಟರು ನಾನು ನೋಡಿರೋದ್ರಲ್ಲಿ ಸಂತೋಷವಾಗಿದ್ದು. ಸೊ ನನ್ನ ಸಿನಿಮಾ ರಿಲೀಸ್ ದಿನ ನಿಂತ್ಕೊಂಡಿದ್ರು. ಪ್ರೀಮಿಯರ್ ಶೋ ಲಾಸ್ಟ್ 24ನೇ ದಿನ ಅವರೇ ಒಂದು ಶೋ ಆರ್ಗನೈಸ್ ಮಾಡಿ ಅವ್ರ ಫ್ರೆಂಡ್ಸ್ನ ಕರೆಸಿ ಅಂದರೆ ಹಾರ್ಟ್ಫುಲಿ ಮಾಡೋದು. ಏನು ಅವ್ರಿಗೆ ನಮ್ಮಿಂದ ಏನಿಲ್ಲ. ಆಗಿಂದ ಕರಿಯಮ್ಮ ಮಾಡಿದ್ದಾರೆ, ಗಣೇಶ ಕರಪ ಮಾಡಿದ್ದಾರೆ. ಅವಾಗೇ ಸ್ಟಾರ್ ಅವ್ರು ನೋಡಿದ್ರೆ ಸ್ಟಾರ್ಟ್ ಏನಿಲ್ಲ. ಆದರೂ ನಾವು ಯಾರನ್ನೇ ಮೀಟ್ ಮಾಡಿಸ್ತೀವಿ, ಯಾರೇ ಟೆಕ್ನಿಷಿಯನ್ಗಳು ಅಷ್ಟೇ ಸ್ಪಂದಿಸ್ತಾ ಇದ್ರು. ಸಿನಿಮಾಗೆ ಒಂದೊಳ್ಳೆ ಪ್ರೀತಿ ಇತ್ತು, ಒಂದೊಳ್ಳೆ ಪ್ಯಾಷನ್ ಇತ್ತು ಅವ್ರಿಗೆ. ಯಾವತ್ತೂ ಎಂಕರೇಜ್ ಮಾಡೋರು. ನನ್ನ ಸಿನಿಮಾಲಿ ಎಷ್ಟೊಂದು ಸಾಂಗು ಅವರಿಂದನೇ ಹಾಕೊಂಡಿದ್ದೀನಿ. ಇದು ಕೇಳಿ ಮಾಡಿ ಪ್ರತಿಯೊಂದು ಹೆಜ್ಜೆಲ್ಲೂ ಗೈಡ್ ಮಾಡ್ತಿದ್ರು. ಇವಾಗ ಅವ್ರದ್ದು ಮತ್ತೆ 2 ಬರ್ಕೆ ಮತ್ತು ಸೆಪ್ಟೆಂಬರ್ ರಿಲೀಸ್. ಆ ಬರ್ಕೆಲ್ಲೂ ನಾವು ಗಮನಿಸ್ಕೊಂಡು ಈಗ ಅವರು ಚಿಕ್ಕವರು ದೊಡ್ಡವರು ಅಂತ ನೋಡ್ತಾರೆ. ಸೊ ಎಲ್ಲರೂ ಏನೇನೋ ಮಾಡೋದ್ರಲ್ಲಿ ಟ್ರೂಲಿ ಹಾರ್ಟ್ಫುಲಿ ಆಗಿ ಒಂದು ಚಿತ್ರಕ್ಕೆ ಒಳ್ಳೆಯದಾಗಲಿ ಕನ್ನಡ ಚಿತ್ರಕ್ಕೆ ಅಂತ ಹೋರಾಡ್ತಿದ್ರು. ಸಂತೋಷ. ನಾನು ಕಂಡ ಗೆಳೆಯ. ಕೆಲವರು ರೀಪ್ಲೇಸಬಲ್ ಅಂತ ಹೇಳ್ತಾರೆ. ಓಕೆ ಇವರೆಲ್ಲ ನಾಳೆ ಇನ್ನೊಬ್ರು ಬರ್ತಾರೆ ಜೀವನದಲ್ಲಿ ಅಂತ. ಈ ಥರ ವ್ಯಕ್ತಿಗಳು ಅಷ್ಟು ಈಸಿಯಾಗಿ ರೀಪ್ಲೇಸ್ ಆಗಲ್ಲ. ಯಾಕಂದರೆ ನಾನು ನೋಡ್ದಂಗೆ ಯಾರ ಹತ್ರನೂ ಅವ್ರು ರೂಢಾಗಿ ಮಾತಾಡೋಲ್ಲ. ಎಷ್ಟೋ ಕೋಟಿ ನಷ್ಟ ಮಾಡಿರೋದು ಬಿಟ್ಬಿಟ್ಟು ಅಲ್ಲಿ ಚೆನ್ನಾಗಿರೋವಂಥ ಬೈಕ್ ಕೆಲಸ ಒಂದು ನೇಚರು ಸಂತೋಷ ಬರೋದು. ನಾನಲ್ಲ, ತುಂಬ ಜನ ಹೇಳ್ತಾರೆ. ಇನ್ನು ನಿಮಗೆ ಯಾರನ್ನೇ ಪರಿಚಯ ಮಾಡಿಸಿದ್ರು ಅಷ್ಟೇ ಫ್ರೆಂಡ್ಶಿಪ್ಪಲ್ಲಿ, ಅಷ್ಟೇ ಮೊಬೈಲಲ್ಲಿ ಆ ಫ್ರೆಂಡ್ಶಿಪ್ ಮೀನಿಂಗ್ ಅಂತ ಈ ನಮ್ಮ ಏಜ್ ಗ್ರೂಪಲ್ಲೂ ಅವರು ಇಟ್ಟಿದ್ರು. ಓಕೆ ನಮ್ಮೊಬ್ಬರು ಸ್ನೇಹಿತರಿದ್ದಾರೆ ಅಂತ. ಮೊನ್ನೆ ಎಲ್ಲ ಐಸಿಯೂಲಿದ್ದಾರೆ ಅಂತ ಗೊತ್ತಾದಾಗ ಚಾನ್ಸ್ ಇಲ್ಲ, ಕಡಿಮೆ ಚಾನ್ಸ್ ಅಂತೆಲ್ಲ ಹೇಳ್ತಾಯಿದ್ರು. ಬಟ್ ಅವಾಗ ಓಕೆ ಏನು ಮಾಡೋಕ್ಕಾಗಲ್ಲ, ವಿಧಿಲಿಕ್ಕಿಂತ ಜಾಂಡಿಸ್ ಇತ್ತು, ಮಲ್ಟಿಪಲ್ ಆರ್ಗನ್ ಫೇಲ್ಯೂರ್ ಆಯಿತು ಅಂತೆಲ್ಲ ಹೇಳ್ತಾಯಿದ್ರು. ಬಟ್ ನಿನ್ನೆ ಅವರು ಸ್ನೇಹಿತರು ಸಂತೋಷ್ ಅಂತ ಇನ್ನೊಬ್ರು ಇದ್ದಾರೆ ಐತಲ್ರು ಅಂತ, ಅವ್ರು ಫೋನ್ ಮಾಡಿ ಕಂಡುಬಿಟ್ರಂತೆ. ನಮಗೇನೋ ಒಂದು ಸಂಭ್ರಮದ ವಾತಾವರಣ. ಕಂಡುಬಿಟ್ಟಿದ್ದಾನೆ, ಅವ್ನು ಕಮ್ಬ್ಯಾಕ್ ಬಂದುಬಿಟ್ರೆ ಏನೋ ಮಾಡಿಬಿಡ್ತೀವಿ, ಚೆನ್ನಾಗಿ ದೊಡ್ಡದಾಗುತ್ತೆ ಅಂತ. ಅಷ್ಟರಲ್ಲಿ ಇವತ್ತು ಬೆಳಿಗ್ಗೆ ಇಲ್ಲ ಅಂತ ಗೊತ್ತಾಯ್ತು. ಸೊ ಇಲ್ಲಿ ಜಯನಗರ ಹತ್ರ ರಾಗಿಗುಡ್ಡ ಹತ್ರ ಅವ್ರ ಮನೆ ಹತ್ರ ತಂದಿದ್ದೀವಿ ಶರೀರನ. ನಾಳೆ ಬೆಳಗ್ಗೆ 10:30 ಇಲ್ಲೇ ಬರುತ್ತೆ. ತುಂಬ ಜನ ಸ್ನೇಹಿತರು ನನಗೆ ಗೊತ್ತಿದಂಗೆ. ಸೊ ನೀವೆಲ್ಲ ಬಂದು ನೋಡ್ಬೋದು. ನಾಳೆ ಬೆಳಗ್ಗೆ ಬರುತ್ತೆ. ಇನ್ನೇನು ಜಾಸ್ತಿ ಹೇಳಂಗೆ